ನಾನು ಹಿಂಗೆ ಕಚ್ಚಿ ಪಿಚ್ಚಿ ನಾನು ಕನ್ನಡಿ ನೋಡ್ತಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. GS ಲೋಕ. ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಗೆಟ್ ರೆಡಿ ವಿತ್ ಮೀ. ಟ್ರೆಡಿಷನಲ್ ಆಗಿ ಯಾವ ತರ ರೆಡಿ ಆಗೋದು, ನಾನ್ ಸಿಂಪಲ್ ಆಗಿ ಯಾವ ತರ ರೆಡಿ ಆಗೋದು ಅಂತ ಅಂಡ್ ನಾನ್ ಯಾವ ತರ ರೆಡಿ ಆಗ್ತೀನಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋನ ನೀವು ಪ್ಲೀಸ್ ಪೂರ್ತಿ ನೋಡಿ ಅಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಅದೇ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದನ್ನ ನೀವೇ ಫಸ್ಟ್ ನೋಡ್ಬೋದು. ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಯ್, ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಮಾಯಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ನೀವು ಮೊದಲಿಗೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಸಮ್ಮರ್ ಟೈಮಲ್ಲಿ ನೀವು ಸೂರ್ಯನ ಕಿರಣದಿಂದ ಸೇಫ್ ಆಗಿರ್ಬೋದು. ನೀವು ಮಾಯಶ್ಚರೈಸ್ ಮಾಡಿದ್ಮೇಲೆ 5 ಮಿನಿಟ್ಸ್ ಗ್ಯಾಪ್ ಕೊಡಬೇಕು ಅಂಡ್ ಸನ್ಸ್ಕ್ರೀನ್ ಹಚ್ಚಿದ್ಮೇಲೆ 5 ಮಿನಿಟ್ಸ್ ಗ್ಯಾಪ್ ಕೊಡಬೇಕು. ನಿಮ್ಗೆ 5 ಮಿನಿಟ್ಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಮಿನಿಟ್ಸ್ ಆದ್ರೂ ನೀವು ಗ್ಯಾಪ್ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಅದು ಸೆಟ್ ಆಗಬೇಕು. ಅದಕ್ಕೇನೆ ಇವಾಗ 2 ಮಿನಿಟ್ಸ್ ಆಗಿದೆ. 2 ಮಿನಿಟ್ಸ್ ಆದ ನಂತರ ನಾನು ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬ್ಲೆಂಡರ್ ಇಲ್ಲ, ನೀವು ಬ್ಲೆಂಡರ್ ಅಲ್ಲಿ ಬೇಕಾದ್ರೆ ಬ್ಲೆಂಡ್ ಮಾಡ್ಕೊಬೋದು. ನೆಕ್ಸ್ಟ್ ನಾವೇನು ಹಚ್ಕೊ ಸ್ಟ್ರೋಕ್ ಸ್ವಲ್ಪ ತಗೋಬೇಕು. ಸ್ಟ್ರೋಕ್ ಕ್ರೀಮ್ ಆದ್ಮೇಲೆ ಈ ಸ್ಟ್ರೋಕ್ ಕ್ರೀಮ್ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಕಣ್ಣತ್ರ ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ.
ನಾವೇನ್ ಅಪ್ಲೈ ಮಾಡ್ತೀವಿ ಅಂದ್ರೆ ಲಿಪ್ ಲೈನರ್ ನಮಗ್ ಬೇಕು ಅಂದ್ರೆ ಯೂಸ್ ಮಾಡ್ಕೊಬಹುದು. ನಾನು ಲಿಪ್ ಲೈನರ್ ಯೂಸ್ ಮಾಡಲ್ಲ. ಈ ವ್ಯಾಸ್ಲಿನ್ ನ ಹಚ್ಬಿಟ್ಟು ನಂತರ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ನನ್ನ ಫೇವ್ರೆಟ್ ಲಿಪ್ ಬಾಮ್ದು. ನಾವು ಟ್ರೆಡಿಷನಲ್ ಲುಕ್ ಮಾಡ್ತಿರೋದ್ರಿಂದ ಬಿಂದಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನನ್ನ ಬಿಂದಿ ಆಗಲಿಲ್ಲ, ಖಾಲಿ ಆಗಲಿಲ್ಲ. ಕುಂಕುಮ ಇಟ್ಕೊಳ್ಳಿ. ನೆಕ್ಸ್ಟ್ ಹೇರ್ ಸ್ಟೈಲ್ದು ನಿಮ್ಗೆ ಏನಾದ್ರು ಬ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ಅಂದ್ರೆ ಇದೇ ನನ್ನ ಫೈನಲ್ ಹೇರ್ ಸ್ಟೈಲ್ ಆಯ್ತು. ಇವಾಗ ನೆಕ್ಸ್ಟ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಬಾಯ್ ಬಾಯ್.